ಮಾವ ನಮ್ಮಮ್ಮ ಎಲ್ಲಿ? ಶೌರ್ಯ ದೊಡ್ಡಮ್ಮ ಎಲ್ಲಿ? ನನಗೆ ಗೊತ್ತಿಲ್ಲ. ನಿನ್ ಗಂಡನೇ ಕೇಳ್ಬೋದಲ್ವಾ, ನನ್ ಗಂಡನ್ ಯಾಕೆ ಕೇಳ್ತಾ ಇದ್ಯಾ? ಮತ್ತೆ ನೀನು ನಿನ್ ಗಂಡನ್ ಕೇಳ್ಬೋದಲ್ವಾ, ನನ್ ಗಂಡನ್ ಯಾಕೆ ಕೇಳ್ತಿದ್ಯಾ? ಸೀನು, ನಮ್ ದೊಡ್ಡಮ್ಮ ಎಲ್ಲಿ? ಶೌರ್ಯ ಸರ್, ನಮ್ಮಮ್ಮ ಎಲ್ಲಿ? ಕೇಳ್ತಿದ್ರೆ ನಾಚ್ಕೋತಿದ್ಯಲ್ಲ, ದೊಡ್ಡಮ್ಮ ಎಲ್ಲಿ? ಅತ್ತೆ ಇಲ್ಲಿ ಯಾಕಿರ್ತಾರೆ? ಇರಲ್ಲ, ಚಾನ್ಸೇ ಇಲ್ಲ. ಯಾಕಿರಲ್ಲ? ರಾಜಿ, ಇವತ್ತೇ ಈ ರಾತ್ರಿನೇ ಎರಡೂ ಜೋಡಿಗೂ ಒಟ್ಟಿಗೆ ಒಂದೇ ಮುಹೂರ್ತ ನೋಡಿದಾರಲ್ಲ. ರಾಜಿ, ಇವಾಗ ಹೋಗಿ ನಾನು ರೂಮ್ನ ಹೂವಿಂದ ಡೆಕೋರೇಟ್ ಮಾಡ್ತೀನಿ. ಜನಿ ಆಂಟಿ, ಜನಿ ಆಂಟಿ, ಎಲ್ಲಿ ಜನಿ ಆಂಟಿ? ಆಂಟಿ, ಏನ್ ಶೌರ್ಯ? ಆಂಟಿ, ನೀವು ರಾಜನ್ ಕರ್ಕೊಂಡೋಗಿ ಚೆನ್ನಾಗಿ ರೆಡಿ ಮಾಡಿ. ಹಾ, ನಾನಾ? ನೀವೇ? ಹಲೋ, ಹಾಗೆ ಕೇಳ್ತಿದ್ದೀರಾ? ನೀವು ನಮ್ ಜೊತೆ ಬಂದಿದ್ದು ಅದಕ್ಕೆ ಅಲ್ವಾ? ಅಲ್ವಾ? ಅದಕ್ಕೆ ಅಲ್ವಾ? ಮತ್ ಕರ್ಕೊಂಡೋಗಿ. ಬ್ರೋ, ನಾನೀಗ ರೂಮಿಗೆ ಹೋಗಿ ರೂಮ್ನ ಹೂವಿಂದ ಡೆಕೋರೇಟ್ ಮಾಡ್ತೀನಿ. ನಾನೇನು ಪೆನಾಲ್ ಚೆಲ್ಲು ಅಂತ ಹೇಳ್ತೀನ? ನಾನು ಹೂವಿನ ಅಲಂಕಾರನೇ ಮಾಡಿಸ್ತೀನಿ. ಸೀನು, ಸಿಕ್ಕಿದ್ದ ಚಾನ್ಸು ಅಂತ ಅಡ್ವಾಂಟೇಜ್ ತಗೋತಾ ಇದ್ಯಾ? ಇನ್ನು ಏನೇನ್ ಮಾಡ್ಬೇಕು? ಶೌರ್ಯ ಸರ್, ಅವ್ರ ತರ ಚೀಪ್ ಆಗಿ ಮಾಡ್ದೆ ನಮ್ ರೇಂಜಿಗೆ ಸೂಟ್ ಆಗೋ ತರ ರೆಡಿ ಮಾಡಿ. ನಮ್ ರೇಂಜಿಗೆ ತಕ್ಕಂತೆ ಡೆಕೋರೇಟ್ ಮಾಡ್ತೀನಿ. ನೋಡಿದ್ಯಾತ್ಯ, ನಾನು ಹೋಗಿ ರೂಮ್ನ ರೆಡಿ ಮಾಡದೇ ಇದ್ರೆ ರಾಜಿ ನಿನ್ನ ಎಷ್ಟು ಆಡ್ಕೋತಾಳೋ, ಅದಕ್ಕೆ ರೂಮ್ ರೆಡಿ ಮಾಡೋಣ ಅಂತ ಹೋಗ್ತಿದ್ದೆ. ಬೇಡ್ವಾ? ಸರಿ, ಹಾಗಾದ್ರೆ ನಿಲ್ಸ್ಬಿಡೋಣ. ಬ್ರೋ, ನಮ್ ರೇಂಜ್. ಸೀನು, ಇನ್ನು ಇಲ್ಲೇ ಇದೆಯಲ್ಲ, ಹೋಗು ರೆಡಿ ಮಾಡು. ಸರಿ, ಮತ್ತೆ ನೀನು? ಬರ್ತೀನಿ, ಹೋಗು. ಓಕೆ, ಹೋಗ್ತೀನಿ. ಆಹಾ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಜನಿ ಆಂಟಿ, ಆಂಟಿ ಮುಡ್ಸಿ. ಮುಡಿಸ್ತಾ ನೀರು. ಆಂಟಿ, ಇನ್ನೂ ಏನಾದ್ರೂ ಇದೆಯಾ? ಎಲ್ಲ ಆಯ್ತಲ್ವಾ? ಇನ್ನೇನಿಲ್ಲ ಬಿಡು. ಹಾಲ್ ಮರ್ತೋದ್ರಿ. ಹೌದು, ಹಾಲು ನಾನು ತಗೊಂಡ್ ಬರ್ತೀನಿ. ಹೋಗಿ. ಹೋಗ್ತಾ ಇದ್ದೀನಿ. ಒಳ್ಳೆ ಆಂಟಿ.
ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್. ಇದನ್ನ ಹಾಲಲ್ಲಿ ಬೆರೆಸಿದ್ರೆ ಅಲ್ಲಿ ಶೋಭನ ನಡೆಯಲ್ಲ. ಇದನ್ ಕುಡ್ದಾದ್ಮೇಲೆ ಬೆಳಗಾಗೋವರೆಗೂ ಕಣ್ ಬಿಡದೆ ಮಲಗಿರ್ತಾರೆ. ಜೆನಿ ಆಂಟಿ ಹಾಲ್ ರೆಡಿನಾ? ಕಾಯಿಸ್ತಾ ಇದ್ದೀನಿ ರಾಜಿ. ಗ್ಲಾಸಲ್ಲಿ ಹಾಕ್ತೀನಿ ಇರು. ನಾನೇ ಹಾಕೋತೀನಿ. ಶೋಭನ ನಿಲ್ಲಿಸ್ಬೇಕು ಅಂತ ಹಾಲಲ್ಲಿ ಟ್ಯಾಬ್ಲೆಟ್ ಬೆರೆಸ್ಕೊಟ್ರೆ ಅದ್ ನನ್ನ ಕೈಯಿಂದಾನೇ ಜಾರ್ ಬಿತ್ತು. ಅಯ್ಯೋ, ಹಾಲೆಲ್ಲ ನೆಲದ ಪಾಲಾಗೋಯ್ತಲ್ಲಮ್ಮ. ಶೋಭನ ಕ್ಯಾನ್ಸಲ್. ಹಾಲ್ ಇಲ್ದೆ ಹೋದ್ರೆ ಶೋಭನ ಕ್ಯಾನ್ಸಲ್ ಆಗುತ್ತೆ? ಅಯ್ಯೋ ಅದೇ ಅಲ್ವಾ ರಾಜಿ. ಶೋಭನ ಅಂದ್ರೆ ಹಾಲು, ಹಾಲು ಅಂದ್ರೆ ಶೋಭನ. ಅಲ್ಲಿ ನೋಡು, ಆದ್ಯ ಹೇಗ್ ಗ್ಲಾಸ್ ಇಟ್ಕೊಂಡು ಹೋಗ್ತಿದ್ದಾಳೆ ಅಂತ. ರಾಜಿ ಹಾಲಿಲ್ಲ ರಾಜಿ, ಎಲ್ಲ ಖಾಲಿ ಆಗೋಯ್ತು. ನೀರ್ ಸಾಕು. ನೀರಾ? ಹೌದು. ಅಯ್ಯೋ, ರಾಜಿ ಅದು ತಪ್ಪು ರಾಜಿ. ಶೋಭನ ಯಾರಾದ್ರೂ ಡಿಕಾಕ್ಷನ್ ತಗೊಂಡ್ ಹೋಗ್ತಾರಾ? ಅಪಚಾರ ಅಲ್ಲ ಜೆನಿ ಆಂಟಿ, ಹಾಲು ಹಳೇ ಸಂಪ್ರದಾಯ. ಕುಡಿದ್ರೆ ನಿದ್ದೆ ಮಾಡ್ತಾರೆ. ಅದೇ ಡಿಕಾಕ್ಷನ್ ಆದ್ರೆ ಅಷ್ಟಕ್ಕೂ ನಿದ್ದೆನೇ ಬರಲ್ಲ. ಶೌರ್ಯ ಸರ್. ರಾಜಿ ಜರ್ಕೊಳ್ಳಿ ಆಂಟಿ. ರಾಜಿ ಎಸ್ ಯಾ ಬ್ರೋ, ಸೀನು ಬ್ರೋ. ಗೊತ್ತಿಲ್ಲ.
ಆ ಕಡೆ ಡೋರ್ ಹಾಕೊಂಡ್ರು, ನಾನು ಕೂಡ ಹೋಗಿ ಡೋರ್ ಹಾಕ್ಲಾ? ಬೆಡ್ರೂಮ್ ಡೆಕೋರೇಟ್ ಮಾಡ್ತೀನಿ ಅಂದಿದ್ದಕ್ಕೆ ಹೂ ಅಂದ್ಲು, ಈಗ ಬಾಗ್ಲಾಗ್ತೀನಿ ಅಂದಿದ್ದಕ್ಕೂ ಹೂ ಅಂದ್ಲು, ಇನ್ ಮಿಕ್ಕಿದಕ್ಕೆಲ್ಲ ಹೂ ಅಂದ್ಬಿಟ್ರೆ ಆದ್ಯ, ಬಾ ಆದ್ಯ. ಎಸ್. ರಾಜಿ, ಸೂಪರ್. ಬಾ. ಆ, ಏನು? ಕೂತ್ಕೋ. ಅದ್ಯಾ ಅದ್ಯಾ, ಕೊಡಿಲಿ ಹಾಲ. ಕೂತ್ಕೋ. ರಾಜಿ, ಕೂಗಿದ್ ಕೇಳಿಸ್ಕೊಂಡ್ಯಾ? ನಿಂಗೆ ಕೇಳಿಸ್ತು ಅಲ್ವಾ? ಹಾ, ಕೇಳಿಸ್ತಾ ಇದೆ. ನಮ್ಮ ಮಾವ ಆದ್ಯನ್ನ ಸರಿಯಾಗಿ ಎಳ್ದು ಹೊಡೆದಿದ್ದಾನೆ ಅನ್ಸುತ್ತೆ. ನಿನಗೆ ಹೀಗೆ ಅರ್ಥ ಆಯ್ತಾ? ರಾಜಿ, ಮತ್ತೇನಾಯ್ತು ರಾಜಿ? ಹೇಳ್ತೀನಿ, ವೇಟ್ ಮಾಡಿ. ಏನಾಯ್ತು? ಚುಚ್ಕೊಂತು. ಇಲ್ಲಿ. ಅಯ್ಯೋ, ಮುಳ್ಳು 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 ಚುಚ್ಕೋತಾ? ಓಕೆ, ಕೂತ್ಕೋ. ಏನು? ಏನು? ಏನ್ ಬುಕ್ಕು? ಓಪನ್ ಮಾಡಿ ನೋಡು.
ಅಂದ್ರೆ ನೀನ್ ಹೇಗೋ ಶೋಭನಕ್ಕೆ ಒಪ್ಕೊಳಲ್ವಲ್ಲ, ಹೊರಗಡೆ ಯಾರಿಗೂ ಡೌಟ್ ಬರ್ದಿರೋ ಥರ ನೋಡ್ಕೋಬೇಕಲ್ಲ, ಅದಕ್ಕಿದು ಹೆಲ್ಪ್ ಆಗುತ್ತೆ. ಅದಕ್ಕೆ ನನ್ನಲ್ಲಿರೋ ಪ್ರೀತಿ ಅಂತ ಬುಕ್ ತಂದೆ. ಹೌದಾ? ಹೌದು. ವರ್ಕೌಟ್ ಆಗೋ ಥರ ಇದೆ. ಆದ್ಯ, ನೀನು ಟೈಮ್ ಪಾಸ್ಗೂ ಓದ್ಬೋದು, ಹಾಗೆ ನನ್ನ ಪ್ರೀತಿ ಬಗ್ಗೆನೂ ತಿಳ್ಕೊಬೋದು. ಸರಿ, ಈ ಬುಕ್ಕು ಆಮೇಲೆ ಅದಕ್ಕಿಂತ ಮೊದಲು ಮೊದಲು ಏನು? ಹೇಳು, ಏನು? ನೀನು ಕೂತ್ಕೋ. 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 ಇಲ್ಲಲ್ಲ. ಇಲ್ಲಲ್ವಾ? ಇಲ್ಲಿ ಇಲ್ಲ. ಕೂತ್ಕೋ. ಓಹೋ, ಕೂತ್ಕೋ ಅಂತವಳೆ. ಎಸ್. ಕೈ ಚಾಚು. ಕೈ ನನ್ ಕೈ. ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿದೆ ಅನ್ಸುತ್ತೋ, ಹಗ್ ಮಾಡ್ತಾಳೆ ಅನ್ಸುತ್ತೆ. ಬಾ 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 ಬಾ. ಏ, ಭಗವದ್ಗೀತೆ. ನೀನು ನಮ್ ನಡುವೆ ಇರೋ ಗೆರೆನ ದಾಟ್ದೇ ಇರೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕಾಲಕ್ಷೇಪಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಬೆಳಕರಿಯೋವರೆಗೂ ಹ್ಯಾಪಿಯಾಗಿ ಓದ್ಕೋ. ನಾನು ಕೂಡ ಕೇಳಿಸ್ಕೊತೀನಿ. ಓದು. ಆದ್ಯ, ಅದ್ ಹಾಗಲ್ಲ. ಏನೂ ಆಗಲ್ಲ, ನೀನು ಓದು, ನಾನು ಕೇಳಿಸ್ಕೊತೀನಿ. ಓದು. ಓದ್ಲೇಬೇಕಾ? ಓದು. ಸರಿ. ಓಪನ್ ಮಾಡು. ಓದು. ಓದ್ತೀನಿ. ಅಯ್ಯೋ, ಜಾಗ ಬಿಡಿ ಸರ್. ರಾಜಿ, ಹಾ, ಲೈಟ್ ಯಾಕೆ ಹಾಕ್ದೆ? ಅಯ್ಯೋ ಇರಿ ಸರ್, ಅವ್ರಿನ್ನೂ ಲೈಟ್ ಆಫ್ ಮಾಡಿಲ್ಲ. ರಾಜಿ, ಅವ್ರು ಲೈಟ್ ಆಫ್ ಮಾಡಿಲ್ಲ ಅಂತ ನಾವು ಮಾಡದೇ ಇರೋದು ತಪ್ಪು ರಾಜಿ. ಅಯ್ಯೋ ಇಲ್ಲ ಸರ್, ಅವರು ಲೈಟ್ ಆಫ್ ಮಾಡಿಲ್ಲ ಅಂದ್ರೆ ಅಲ್ಲಿ ಇನ್ನೇನೋ ನಡೀತಾ ಇದೆ. ಸಮಥಿಂಗ್ ಇಸ್ ರಾಂಗ್.
ರಾಜಿ ಇಲ್ಬಾ ಇಲ್ಬಾ ಸರ್, ಬಿಡಿ ಇಲ್ಬಾ ಇಲ್ಲಿ. ಸರ್. ತಪ್ಪು ಅವ್ರದ್ದಲ್ಲ ನಿಂದು. ಅವ್ರ ರೂಮ್ ಲೈಟ್ ಬಗ್ಗೆ ಯೋಚನೆ ಮಾಡ್ತಾ ನಮ್ ನೈಟ್ ನ ಹಾಳು ಮಾಡ್ತೀಯಾ? ಬೇಕಿದ್ರೆ ಬೆಳಿಗ್ಗೆ ಸೀನೋ ಹತ್ರ ಲೈಟ್ ಯಾಕೆ ಆಫ್ ಮಾಡಿಲ್ಲ ಅಂತ ಕೇಳ್ಕೊತೀನಿ ಬಾ. ಅಯ್ಯೋ ಶೌರ್ಯ ಸರ್, ಸುಮ್ಮನೆ ಇರಿ. ವೇಟ್.